ನೋಡಿ ನಿಮ್ಮ ಮಗನ ಅವಸ್ಥೆ. ಒಳಗಡೆ ಕ್ಲೀನ್ ಮಾಡ್ತಾ ಇದ್ದೇವೆ, ಸ್ವಲ್ಪ ಕಟ್ಟಾಕಿದ್ರೆ ನಲ್ಲಿ ನೀರು ಬಿಟ್ಕೊಂಡು ಏನೇನು ಮಾಡೋಣ ನೋಡ್ರಿ ಇಲ್ಲಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಡಾಗ್ ಟ್ರೈನರ್ ಪುರುಷೋತ್ತಮ್. ಇವತ್ತಿನ ವ್ಲಾಗ್ಗೆ ತಮ್ಗೆಲ್ರಿಗೂ ವೆಲ್ಕಮ್ ಹೇಳ್ತಾ, ಮಕ್ಕಳೆಲ್ಲ ಬೆಳಗ್ಗೆನೆ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಮಳೆ ಹೂಯ್ದು ನಿಂತಿದೆ ಚೆನ್ನಾಗೆ, ಸೊ ಹಂಗಾಗಿ ಎಲ್ಲರೂ ಆಟ ಆಡ್ತಿದ್ದಾರೆ. ಸೊ ಪೇರೆಂಟ್ಸ್ಗೆ ಸಮ್ಟೈಮ್ಸ್ ವಿಡಿಯೋ ಕಳ್ಸೋಕ್ಕೆ ನಮಗೆ ಆಗಿರಲ್ಲ, ಹಂಗಾಗಿ ವ್ಲಾಗಲ್ಲೇ ಎಲ್ಲನೂ ಅಪ್ಲೋಡ್ ಮಾಡಬೇಡ ಅಂತ ಅಂದ್ಕೊಂಡು ಸೊ ಇವ್ರು ಆಟ ಆಡೋದನ್ನ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಪೆಟ್ಸ್ ಎಲ್ಲ ಹೇಗೆ ಆಟ ಆಡ್ತಿದ್ದಾವೋ ಅಥವಾ ಊಟ ಮಾಡಿದ್ರೋ ಇಲ್ವೋ ಅಂತ ಸ್ವಲ್ಪ ಕನ್ಸರ್ನ್ ಇರುತ್ತೆ. ಸೊ ಹಂಗಾಗಿ ಊಟ ಮಾಡೋದಾಗಿರ್ಬೋದು, ಆಟ ಆಡೋದಾಗಿರ್ಬೋದು ಎಲ್ಲ ವಿಡಿಯೋನು ಇಲ್ಲೇ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಆರಾಮಾಗಿ ನಿಮ್ಮ ಪೆಟ್ನ ಟ್ರ್ಯಾಕ್ ಮಾಡ್ಬೋದು, ಏನು ಮಾಡ್ತಾ ಇದೆ ಏನು ಎತ್ತ ಅಂತ. ನಮ್ಮ ಶ್ಯಾಡೋ ಮತ್ತು ಚಿಂಟು ಇಬ್ಬರು ಹೋಮ್ ಸ್ಟೇ ಕಮ್ ಟ್ರೈನಿಂಗ್ ಬಂದಿರೋದಕ್ಕೋಸ್ಕರನೇ ಅವರಿಬ್ಬರನ್ನು ಜೊತೆಲಿ ಬಿಟ್ಟಿದ್ದೀನಿ. ಶ್ಯಾಡೋಗೆ ಏನು ಅಂದರೆ ಸ್ವಲ್ಪ ಮೂವ್ಮೆಂಟ್ ಆಂಗ್ಸೈಟಿ ಇದೆ. ಸೊ ಮೂವ್ಮೆಂಟ್ ಆಂಗ್ಸೈಟಿ ಇದ್ದಾಗ ಏನು ಅಂದರೆ ಅವಳಿಗೆ ಯಾವುದಾದ್ರೂ ವಸ್ತುಗಳು ಸ್ಪೀಡಾಗಿ ಹೋಗೋದು ಅಥವಾ ಸೈಕಲ್, ಕಾರ್, ಮಕ್ಕಳು ಯಾರು ಜೋರ ಓಡಾಡಿದ್ರೆ ಅವಳಿಗೆ ಸ್ವಲ್ಪ ಆಂಗ್ಸೈಟಿ ಇದೆ. ಸೊ ಹಂಗಾಗಿ ಚಿಂಟು ಜೊತೆಲಿ ಬಿಟ್ಟಿದ್ದೀನಿ. ಚಿಂಟುಗೂ ಎಲ್ಲ ಟೆಂಪರ್ಮೆಂಟ್ ಅಂದರೆ ಫ್ರಂಟ್ ಪ್ಯಾಕ್, ಬ್ಯಾಕ್ ಪ್ಯಾಕ್, ಮಿಡಲ್ ಪ್ಯಾಕ್ ಎಲ್ಲ ಪೆಟ್ಸ್ದು ಅವನಿಗೆ ಅನುಭವ ಸಿಗಲಿ. ಮತ್ತು ಇನ್ನೊಂದೇನು ಅಂದರೆ ಈ ಮೂಮೆಂಟ್ ಆಂಗ್ಸೈಟಿಯಲ್ಲಿ ಅವಳು ಬಾರ್ಕ್ ಮಾಡ್ಬೋದಷ್ಟೇ, ವಾಪಸ್ ತಿರ್ಕೊಂಡು ಕಚ್ಚೋಕ್ಕಾಗಲ್ಲ, ಕಚ್ಚೋದು ಇಲ್ಲ. ಸೊ ಹಂಗಾಗಿ ಚಿಂಟು ನನಗೆ ಈ ಬಿಹೇವಿಯರ್ನ ಸರಿ ಮಾಡೋದಕ್ಕೆ ಭಾಳ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾನೆ. ಸೊ ಇದರಿಂದ ಅವನಿಗೂ ಹೆಲ್ಪ್ ಆಗ್ತಾ ಇದೆ. ಜಿಯಾಗಂತೂ ಅವ್ನು ಬಿಟ್ಟಿರೋಕ್ಕೆ ಆಗಲ್ಲ, ಚೆನ್ನಾಗಿ ಆಟ ಆಡ್ತಾಳೆ ಜೊತೆಲಿ. ಸೊ ಇದಾಗಿದೆ ನಮ್ಮ ಚಿಂಟು ಮತ್ತು ಶ್ಯಾಡೋ ಅವ್ರಿಬ್ಬರದು ಆಟ ಆಡೋ ವಿಡಿಯೋ. ಸೊ ಒಂದು ಅರ್ಧ ಗಂಟೆ ಮೇಲ್ಗಡೆ ಕ್ಲೀನ್ ಮಾಡಿ ಬರೋಷ್ಟ್ರಿ ನಮ್ಮ ಲಿಯೋ ಏನು ಮಾಡಿದ್ದಾನೆ ಅಂದರೆ ಇದು ವ್ಯಾಕ್ಯೂಮ್ ಕ್ಲೀನರ್ದು ಎಕ್ಸ್ಟೆನ್ಷನ್ ಪೈಪ್ ಬರುತ್ತಲ್ಲ, ಅದನ್ನು ನೀಟಾಗಿ ಕಚ್ಚಾಕಿದ್ದಾನೆ. ಸಿಗ್ತಾಯಿಲ್ಲ ನನ್ನ ಕೈಗೆ, ಅದು ತೋರಿಸ್ತಿದ್ದೆ ನಿಮಗೆ ಹೆಂಗೆ ಕಚ್ಚಾಕಿದ್ದಾನೆ ಅಂತ. ಸೊ ಅಲ್ಲಿಂದ ಇಟ್ಸ್ಕೊಂಡು ನೀಟಾಗಿ ಕಚ್ಚಾಕಿದ್ದಾನೆ. ಇವಳು ಬಂದು ಚುಮ್ಮಿ ಯಾರು ಸವಾಸನೂ ಮಾಡಲ್ಲ, ಅವಳದೇ ಒಂದು ಪಾಡು. ಬೇರೆ ಪೆಟ್ಸ್ ಅಂದರೆ ಅವಳಿಗಿಂತ ಸೈಜಲ್ಲಿ ಜಾಸ್ತಿ ಇರೋ ಪೆಟ್ಸ್ನ ನೋಡಿದ್ರೆ ತುಂಬ ಭಯ ಪಡ್ತಾಳೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಹೇಳಿದೆ ನಿಮಗೆ ದುಬೈ ಸಂಧ್ಯಾ ಮೇಡಮ್ ಅಂತ. ಸೊ ಅವರು ಆ ಪೆಟ್ನ ಸ್ವಲ್ಪ ಫ್ರೆಂಡ್ಲಿ ಮಾಡ್ಕೊಳ್ಳೋಕ್ಕೋಸ್ಕರ ಇನ್ನೊಂದು ಸೆಷನ್ ಹೋಗಿದ್ದೆ. ಅಲ್ಲಿಗೆ ವಿಪರೀತ ಮಳೆ ಬರ್ತಾ ಇತ್ತು. ನೋಡಿ, ಈ ಮಳೆ ಅಥವಾ ಅವನಿಗೊಂದು ಒಳ್ಳೆ ಜಾಗ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಇವ್ನು ನೋಡಿ, ನಿಮಗೆ ಅವ್ನು ನೋಡಿದ್ರೆ ರ್ಯಾಂಡಮಾಗಿ ಬೆಳ್ಕೊಂಡಿರೋ ಥರ ಕಾಣಿಸ್ತಾನೆ. ಬಾಂಡ್ ಮಾಡಿರೋದು ಯಾರ ಮೇಲೂ ಟ್ರಸ್ಟ್ ಇಲ್ಲ, ಅದರಲ್ಲೂ ಗಂಡಸಂತೂ ನಂಬೋದೇ ಇಲ್ಲ ಅವನು. ಹೆಣ್ಮಕ್ಳು ಅಂದರೆ ಯಾಕೆಂದರೆ ಏನಾದರೂ ಪ್ರೀವಿಯಸ್ ಆಗಿ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಮಾಡಿರ್ತಾನೆ. ಇವರೇ ಸಂಧ್ಯಾ ಮೇಡಮು, ಅವ್ರದ್ದೊಂದು ಬೈಕ್ ತೊಗೊತೀನಿ ನಾನು ಮುಂದೆ. ಸೊ ಇವ್ನ ಮುಟ್ಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಇವನ್ನ ಕರ್ಕೊಂಡು ದುಬೈಗೆ ಹೋಗಿ, ಆ್ಯಕ್ಚುಲಿ ಇವ್ರು ಆಸ್ಟ್ರೇಲಿಯಾದಲ್ಲಿದ್ದಾರಂತೆ, ಆಸ್ಟ್ರೇಲಿಯಾದಿಂದ ದುಬೈಗೆ ಬರ್ತಿದ್ದಾರೆ. ಈಗ ಅವ್ರ ಹತ್ರನೂ ಮೂರು ಪೆಟ್ಸ್ ಏನೋ ಇದೆ. ಒಂದು ಹಸ್ಕಿ, 2 ಲ್ಯಾಬ್ರಡಾರ್ ಏನೋ ಇದೆ. ಅದು ಫೋಟೋ ಎಲ್ಲ ತೋರಿಸಿದ್ರು ನನಗೆ. ಅವನ ಜೊತೆಲಿ ಇವ್ರನ್ನೂ ಕರ್ಕೊಂಡು ಹೋಗಬೇಕು ಅಂತ ಆಸೆ ಪಡ್ತಿದ್ದಾರೆ. ನಿಜವಾಗ್ಲೂ ಇವರು ಪ್ರೊಫೆಷ್ನಲಿ ಡಾಕ್ಟರ್ಸು ಆ್ಯಕ್ಚುಲಿ ಇಬ್ಬರೂ. ಭಾಳ ಖುಷಿ ಆಯಿತು ಕೇಳಿ. ಸೊ ಅವನೊಂದು ಸೆಷನ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮತ್ತೆ ಹುಡುಗರನ್ನೆಲ್ಲ ಆಟ ಆಡಕ್ಕೆ ಬಿಟ್ಟಿದ್ದೆ. ಮಳೆ ಬರ್ತಾ ಇತ್ತು ಲೈಟಾಗೆ, ಹುಡುಗರನ್ನೆಲ್ಲ ಆಟ ಆಡಕ್ಕೆ ಬಿಟ್ಟಿದ್ದೆ. ಮತ್ತೆ ನೋ 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 ಏಯ್ ಬರ ಕಡೆ, ಬರ ಇಲ್ಲಿ. ನೋ 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 Hey! Hey! ನೋಡು ಹೋದೆ
Zia, bye. Zia, come here. Zia. Zia, good girl. Come here. Hey. Look. No, 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 no. Yes. Hey. No. 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 Balik ka. Lord. No. Ano? Hey. ಬಿಡ್ತೀನಿ. ಸೊ ನಾನು ನಿಮ್ಗೆ ಮುಂಚೆನೇ ಹೇಳ್ದಂಗೆ ಚುಮ್ಮಿ ಬಂದು ಅವಳು ಯಾರ ಜೊತೆಲೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ ಪರಿಸ್ಥಿತಿಲೇ ಇಲ್ಲ. ಅವಳನ್ನ ಸರಿ ಮಾಡ್ಬೋದಾಗಿತ್ತು, ಆದರೆ ನಮ್ಗೊಂದು ಸ್ವಲ್ಪ ಸಮಯ ಬೇಕು. ಹಂಗೂ ಬಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅವಳು ಗೊತ್ತಿಲ್ಲ ನನಗೆ, ಅಂದರೆ ಅವಳು 3 ಡೇಸ್ಗಂತ ಅಷ್ಟೇ ಬಂದಿರೋದು. ಅಷ್ಟರಲ್ಲೇನಾದರೂ ಅವಳನ್ನ ಆದರೆ ಸ್ವಲ್ಪನಾದರೂ ತಯಾರು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಎಲ್ಲ ಪೆಟ್ಸದಲ್ಲೂ ಆರಾಮಾಗಿರಬೇಕು ಅನ್ನೋದು ನನ್ನ ಭಾವನೆ. ಸೊ ಟ್ರೈನಿಂಗ್ ಪಾರ್ಟು ಎಷ್ಟೊಂದು ಜನ ನಾನು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಎಲ್ಲ ಮಾಡಿಕೊಟ್ಟಿದ್ದೀನಿ. ಅದೆಲ್ಲ ಬೇಡ ಬಿಡಿ, ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ಯಾರಿಗೆ ಮಾಡಿಕೊಟ್ಟಿದ್ದೀನೋ ಅಂತ ಅವ್ರಿಗೆ ಗೊತ್ತು. ಇರಲಿ, ಬೇಡ, ಬಟ್ ಮಾಡಿಕೊಟ್ಟಿದ್ದೀನಿ. ನಮ್ಮ ಕೈಯಲ್ಲಿ ಏನಾಗುತ್ತೆ ಅವ್ರು ಏನು ಮಾಡಬೇಕು ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯ. ನಮ್ಮ ಚುಮ್ಮಿನ ಏನಾದ್ರು ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಎಲ್ಲ ರೀತಿಲೂ ಅಂತ ನಾನು ನೋಡ್ತಾ ಇದ್ದೀನಿ. ಮನು ಬಂದ. ಮನುನು ಬಂದ, ಕಾರ್ತಿನೂ ಬಂದ, ಮನುನು ಬಂದ. ಅತ್ತೆ ಇಲ್ಲ, ಅತ್ತೆ 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 ಇಲ್ಲ ಅತ್ತೆ. ಪಾವನಿ ಇಲ್ಲಿ, ಪಾವನಿ. ಕಾರ್ತಿ ಬಂದಿಲ್ಲ, ಪಾವನಿ ಇಲ್ಲ. ಇರಮ್ಮ ಒಂದು ನಿಮಿಷ, ಇಲ್ವಾ ಮನೆ ಕೊಡ್ತೀನಿ ಬಾ, ನೀನು ಕೊಡ್ತೀನಿ ಬಾ. ಬಾ ಇಲ್ಲಿ. ಇನ್ನೊಂದು ಜಾಸ್ತಿ ಇರ್ತೀನೋ.
ನೋ ನೋ ಜಿಯಾ. ಸೊ ನಾನು ಇಲ್ಲಿ ಇನ್ನೊಂದು ವಿಷಯ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಬೈಟಿಂಗ್ ಹ್ಯಾಬಿಟ್ಸು ತಾಯಿ ಹತ್ರ ಇದ್ರೆ ಯಾಕೆ ಬೇಗ ಕಲಿತವೆ, ಮತ್ತೆ ಯಾವ್ದನ್ನ ಕಚ್ಚಬೇಕು ಯಾವ್ದನ್ನ ಕಚ್ಚಬಾರ್ದು, ಬೈಟಿಂಗ್ ಫೋರ್ಸ್ ಏನಿರ್ಬೇಕು ಅಂತ ಯಾಕೆ ಕಲಿತವೆ ಅಂತ ಹೇಳಿ ಇದೇ ಕಾರಣಕ್ಕೋಸ್ಕರನೇ. ಸೊ ನೋಡಿ, ಇಬ್ರು ಆಟ ಆಡ್ತಿದ್ದಾರೆ, ಕಚ್ಕೊಂಡು ಆಟ ಆಡ್ತಿದ್ದಾರೆ. ಸೊ ಮರಿದಿ ಯಾವಾಗ ಬೈಟಿಂಗ್ ಫೋರ್ಸ್ ಜಾಸ್ತಿ ಆಗುತ್ತೋ ಅವಾಗ ತಾಯಿ ಅಥವಾ ಬೇರೆ ನಾಯಿ ಅದಕ್ಕೆ ಮತ್ತೆ ವಾಪಸ್ ಕಚ್ಚುತ್ತೆ. ಅವಾಗ ಪಪ್ಪಿಗೆ ಈಸಿಯಾಗಿ ಗೊತ್ತಾಗುತ್ತೆ ಏನಿರ್ಬೇಕು ಬೈಟಿಂಗ್ ಫೋರ್ಸ್ ಅಂತ. ನಾವೇನ್ ಮಾಡ್ತೀವಿ, ಒಂದು 25-30 ದಿನಕ್ಕೆ ತಾಯಿಯಿಂದ ಮರಿನ ಬೇರೆ ಮಾಡ್ಬಿಟ್ಟಾಗ ಅದಕ್ಕೆ ಬೈಟಿಂಗ್ ಫೋರ್ಸ್ ಏನಿರ್ಬೇಕು ಅಂತಾನೆ ಗೊತ್ತಾಗಲ್ಲ. ಅವಾಗ ತಾನೇ ಎಲ್ಲ ಬರ್ತಾ ಇರುತ್ತೆ, ನೀವು ಅವಾಗ ಏನ್ ಮಾಡ್ತೀರಾ, ಸಪರೇಟ್ ಮಾಡ್ಬಿಡ್ತೀರಾ. ಸೊ ಅವಾಗ ಅದಕ್ಕೆ ಬೈಟಿಂಗ್ ಫೋರ್ಸ್ ಏನಿರ್ಬೇಕು ಅಂತ ಗೊತ್ತಾಗಲ್ಲ, ಸಿಕ್ಕಿದ ಫೋರ್ಸ್ ಅಲ್ಲಿ ಕಚ್ಚಕ್ ಶುರು ಮಾಡುತ್ತೆ. ಸೊ ಹಂಗಾಗಿ ಬೈಟಿಂಗ್ ಫೋರ್ಸ್ ಸರಿ ಹೋಗ್ಬೇಕು ಅಂದ್ರೆ ತಾಯಿ ಹತ್ರನೇ ಅಟ್ಲೀಸ್ಟ್ ಒಂದು 65 ದಿನ ನೀವು ಅಲ್ಲಿ ಬಿಟ್ರೆ, ನನಗೆ ಗೊತ್ತು 65 ದಿನ ಮರಿ ಇದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗ್ಬಿಡುತ್ತೆ ಯಾರಿಗೆ, ಬ್ರೀಡರ್ಸ್ಗೆ ನೋಡ್ಕೊಳ್ಳುವಾಗ. ಯಾಕಂದ್ರೆ ತುಂಬಾ ಜಾಸ್ತಿ ಊಟ ಮಾಡಕ್ ಶುರು ಮಾಡ್ತವೆ. ಅಷ್ಟೊಂದೆಲ್ಲ ದುಡ್ಡು ಕೊಡಲ್ಲ ಪೇರೆಂಟ್ಸ್ ಅನ್ನೋ ಕಾರಣಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಬೇಗ ಬೇಗ ಸೇಲ್ ಮಾಡ್ಬಿಡ್ತಾರೆ. ಸೊ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬೇಕಾದ್ರೆ ತಾಯಿ ಹತ್ರನೇ ಉಳಿಸೋದ್ರಿಂದ ಒಳ್ಳೆ ಮದರ್ ಮಿಲ್ಕು ಸಿಗ್ತಾ ಇರುತ್ತೆ, ಜೊತೆಗೆ ಬೈಟಿಂಗ್ ಹ್ಯಾಬಿಟ್ಸ್ ಕೂಡ ಅದಕ್ಕೆ ಆಲ್ಮೋಸ್ಟ್ ಕಂಟ್ರೋಲ್ ಬಂದ್ಬಿಡುತ್ತೆ. ಸೊ ನೀವು ಇದನ್ನ ಕೂಡ ಮಾಡ್ಕೋಬಹುದು. ಬೈಟಿಂಗ್ ಹ್ಯಾಬಿಟ್ಸ್ ನ ಹೆಂಗ್ ಸರಿ ಮಾಡ್ಬೇಕು ಅಂತ ನಾನು ಇವನ್ ಎಪಿಸೋಡ್ ಅಲ್ಲೇ ಹೇಳ್ಕೊಡ್ತೀನಿ. ಏನೆಲ್ಲ ನೀವು ಟಾಯ್ಸ್ ನ ಅಥವಾ ಥಿಂಗ್ಸ್ ನ ಉಪಯೋಗಿಸಬಹುದು ಬೈಟಿಂಗ್ ಹ್ಯಾಬಿಟ್ಸ್ ನ ಕನ್ವರ್ಟ್ ಮಾಡಬೇಕು ಅಂತಂದ್ರೆ. ನಾನು ನಿಮ್ಗೆ ಈ ವಿಡಿಯೋಗಳನ್ನ ಯಾಕೆ ಮಾಡ್ತಾ ಇದೀನಿ ಅನ್ನೋದಕ್ಕೂ ಒಂದು ಸಾಲಿಡ್ ರೀಸನ್ ಇದೆ, ಅದನ್ನು ಮುಂದೆ ಬರ್ತಾ ಬರ್ತಾ ಹೇಳ್ತೀನಿ. ಆಮೇಲೆ ನಿಮ್ಗೆ ಯಾರಿಗಾದ್ರೂ ನಮ್ಮ ಈ ಪ್ರಯತ್ನ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಗೊಂದು ಸಪೋರ್ಟ್ನ ತಿಳಿಸಿ. ನಾನು ನಿಮ್ಮ ಮುಂಚೆನೂ ಹೇಳಿದ್ದೀನಿ, ಮತ್ತೆ ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ರೆವಿನ್ಯೂ ಸಮ್ ಪಾರ್ಟ್ ಏನು ರೆವಿನ್ಯೂ ಬರುತ್ತೆ ಅದರಲ್ಲಿ ನಾನು ಸ್ಟ್ರೇ ಆನಿಮಲ್ಸ್ಗೆ ಫುಡ್ನ ಸರ್ವ್ ಮಾಡಬೇಕು ಎವ್ರಿ ಡೇ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಒಂದು ಅಬಾಂಡೆಡ್ ಪೆಟ್ಸ್ಗೆ ಶೆಲ್ಟರ್ ಮಾಡಬೇಕು ಅನ್ನೋ. ಯಾಕೆ ಅಬಾಂಡ್ ಮಾಡಿರೋಂಥ ಪೆಟ್ಸ್ಗೆ ಶೆಲ್ಟರು ಅಂತಂದ್ರೆ, ಅವಕ್ಕೆ ಪಾಪ ರಸ್ತೆಯಲ್ಲಿ ಹೆಂಗೆ ಜೀವನನ ಕಟ್ಕೋಬೇಕು ಅಂತ ಗೊತ್ತಿರಲ್ಲ, ಮನೇಲಿ ಸಾಕ್ಬಿಟ್ಟಿರ್ತಾರೆ. ಏನೇನ್ ಕಾರಣಕ್ಕೆ ಅವ್ರನ್ನ ಅಬಾಂಡ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸ್ಟ್ರೇ ಅನಿಮಲ್ಸ್ ಆದ್ರೆ ಅದು ಹುಟ್ಟು ಬೆಳೆದಿರೋದೆಲ್ಲ ಅಲ್ಲೇ ಇರುತ್ತೆ, ಸೊ ಅದು ಆರಾಮಾಗಿ ಸರ್ವೈವ್ ಆಗ್ಬಿಡುತ್ತೆ. ಅದಕ್ಕೆ ಫುಡ್ ಹೆಂಗ್ ತಿನ್ಬೇಕು, ಎಲ್ಲಿ ಉಟ್ಸ್ಕೋಬೇಕು ಅಂತ ಗೊತ್ತಿರುತ್ತೆ, ಯಾವ ಮನೇಲಿ ಊಟ ಹಾಕ್ತಾರೆ ಅಂತಾನೂ ಗೊತ್ತಿರುತ್ತೆ. ಬಟ್ ಅಬಾಂಡ್ ಮಾಡಿರೋಂಥ ಪೆಟ್ಸ್ ಹಂಗಲ್ಲ. ಈ ಏರಿಯಾದಿಂದ ಬೇರೆ ಪಕ್ಕದ ಏರಿಯಾಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಸ್ಟ್ರೇ ಅನಿಮಲ್ಸ್ ಕಚ್ಚಕ್ ಶುರು ಮಾಡುತ್ತೆ, ತುಂಬಾ ಕಷ್ಟ ಪಡ್ತಿರುತ್ತೆ. ಸೊ ಹಂಗಾಗಿ ನಾನು ಆ ತರ ಪೆಟ್ಸ್ಗಳಿಗೆ ಒಂದು ಶೆಲ್ಟರ್ ಮಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೀನಿ. ನಿಮಗೆ ಈ ಪ್ರಯತ್ನ ಇಷ್ಟ ಆಗಿದ್ರೆ ದಯವಿಟ್ಟು ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಒಂದು ಸಪೋರ್ಟ್ನ ತಿಳಿಸಿ. ನನಗೆ ಯಾರು ತಾವು ಫಂಡ್ ರೈಸ್ ಮಾಡಬೇಕು, ದುಡ್ಡು ಕೊಡಿ ನಾವು ಶೆಲ್ಟರ್ ಮಾಡ್ತೀವಿ, ಊಟ ಕೊಡ್ತೀವಿ ಅಂತ ಕೇಳಕ್ಕೆ ಇಷ್ಟ ಇಲ್ಲ. ಸೊ ನಾನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಂಗಾಗಿ ದಯವಿಟ್ಟು ನಮ್ಮನೆ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳಬಲ್ಲೆ. ಬಾರೋ ಸೈಡ್ಗೆ ನಡೀರಿ ಬಾರಿ ಬಾಯಲ್ಲಿ ನೀನು ಬಾಯಲ್ಲಿ ಏನ್ ಮಾಡ್ತಿದ್ದೆ ಅವಾಗಿಂದ ಕುತ್ಕೊಂಡಿಲ್ಲ? ನಡಿ ಮಲ್ಕೊಳ್ಳೋಣ, ಟೈಮ್ ಆಯ್ತು. ನಡೀಸಿಯಾ ನಡಿ. ಡಿಗ ಹೋಯ್ತಾಳೆ. ನಮ್ಮ ಪಾಪ ಮಲ್ಕೊಂಡ್ಬಿಡ್ತು ಬೇಗ ಇವತ್ತು. ಇವ್ರನ್ನ ಮಲಗಿಸೋದೇ ನಮ್ಗಿರೋ ಸಮಸ್ಯೆ ಇವಾಗ. ಗುಡ್ ಗರ್ಲ್ ನಿಮ್ಮ ಅಕ್ಕನ ಮದುವೆಗೆ ಹೋಗಲ್ವಾ? 23 ಮದುವೆ ಇದೆ ಇವ್ರ ಅಕ್ಕಂದು. ಆದ್ರೆ
ನಾನು ಕರ್ಕೊಂಡೋಗೋ ಪರಿಸ್ಥಿತಿಲಿ ಇಲ್ಲ. ನಾನು ಶಿವಮೊಗ್ಗಕ್ಕೆ ಹೋಗಿರ್ತೀನಿ 23ರಲ್ಲಿ. ಸೊ ಮದುವೆ ಹೋಗೋಕ್ಕಾಗ್ತಾ ಇಲ್ಲ. ಅವ್ರು ಎಷ್ಟು ಬೇಜಾರು ಮಾಡ್ಕೋತಾರೋ ಗೊತ್ತಿಲ್ಲ. ಬಟ್ ನನಗೆ ಬೇರೆ ಯಾರಿಗೂ ಹ್ಯಾಂಡ್ ಓವರ್ ಮಾಡೋಕ್ಕೆ ಇಷ್ಟ ಇಲ್ಲ. ಆ ಥರ ಒಂದು ಪರ್ಫೆಕ್ಟ್ ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಹ್ಯಾಂಡ್ ಸಿಕ್ಕಿದ್ರೆ ಗ್ಯಾರಂಟಿಯಾಗಿ ಕಳಿಸ್ಕೊಡ್ತೀನಿ ಮದುವೆಗೆ. ಐ ಡೋಂಟ್ ನೋ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತ, ಬಟ್ ಮಿಸ್ ಮಾಡ್ಕೋತಾರೆ ಅಂತ ಅನಿಸುತ್ತೆ ನನಗೆ. ಜಿಯಾ ಬೇಬಿ ನಾಳೆ ಹೋಗ್ತಾಳೆ. ಅವಳು ನಾಳೆ ಡ್ರಾಪ್ ಮಾಡಬೇಕು. ಹೇ ಗುಡ್ ಗರ್ಲ್, ಹೇ ಗುಡ್ ಗರ್ಲ್. ಹೇ ಗುಡ್ ಬಾಯ್. ಓನ್ಮಾ ಸಾರ್ ಮಲಗ್ಬಿಟ್ಟವ್ರೆ, ಇವ್ರು ಇನ್ನೂ ಮಲಗಿಲ್ಲ. ಇರೋ ಅಲ್ಲೇ, ಆಯ್ತಲ್ಲ ಇನ್ನೇನು. ಇವಳು ಯಾರ ಸವಸನೂ ಮಾಡ್ತಾ ಇರ್ಲಿಲ್ಲ ನೋಡಿ, ಇವತ್ತು ಬಂದು ಅವಳೇ ಕೂತಿದ್ದಾಳೆ ಜೊತೆಲಿ. ಹೇ ಗುಡ್ ಗರ್ಲ್, ಗುಡ್ ಗರ್ಲ್. ಬನ್ನಿ ಬನ್ನಿ ಬನ್ನಿ, ಟೈಮ್ ಆಯ್ತು, ಬನ್ನಿ ಮಲ್ಕೊಳ್ಳೋಣ. ಬನ್ನಿ 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 ಬನ್ನಿ. ಬಾರೇ ಜಿಯಾ, ಜಿಯಾ ಬಾ, ಜಿಯಾ ಬಾ. ಗುಡ್ ಗರ್ಲ್. ಸೊ ಇವರಿಗೆಲ್ಲ ಊಟ ಹಾಕಿ ಆಟ ಆಡಿಸಿ ಗುಡ್ ನೈಟ್ ಹೇಳಿ ಬಂದು ನೋಡಿದ್ರೆ ಅಡುಗೆ ಮನೇಲಿ ಅಡುಗೆ ರೆಡಿ ಆಗಿರಲಿಲ್ಲ. ಅನ್ನ ಮಾಡಿಟ್ಟಿತ್ತು. ಕಾವ್ಯ ಯಾಕೋ ಮಲಗಿಬಿಟ್ಟಿದ್ಲು, ಗೊತ್ತಿಲ್ಲ ಏನೋ ಅವ್ರಿಗೆ ಸ್ವಲ್ಪ ಆರಾಮಿರಲಿಲ್ಲ ಅನಿಸುತ್ತೆ. ಸೊ ಹಂಗಾಗಿ ನಾನೇ ನಿಂತ್ಕೊಂಡು ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿ ಊಟ ಮಾಡಿಸೋ ವಿಡಿಯೋ ಎಲ್ಲ ಹಾಕೋಕ್ಕಾಗಲ್ಲ, ದಯವಿಟ್ಟು ಸಾರಿ. ಸೊ ಇವಳೇನು ಮಾಡ್ತಾಳೆ ಕಾವ್ಯ ಅಂತಂದರೆ, ಊಟ ಏನಾದರೂ ನಿದ್ದೆಗಣ್ಣಲ್ಲಿ ಎಪ್ಸಿದ್ರೆ 1-2 ತುತ್ತು ತಿಂತಾಳೆ. ನಾನು ಅದಕ್ಕೇನು ಮಾಡ್ತೀನಿ ಅಂದರೆ ದೊಡ್ಡ ತುತ್ತು ಮಾಡಿ ಮೊದಲೇ ತಿನ್ನಿಸ್ಬಿಡ್ತೀನಿ, ಮಲ್ಕೊಂಡ್ರೆ ಮಲ್ಕೊಳ್ಳಿ ಅಂತ. ಸೊ